ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯ ಜಾತ್ರೆಯಲ್ಲಿ ವ್ಯಕ್ತಿಯ ಡೆಡ್ಲಿ ಮರ್ಡರ್ ಆಗಿದೆ. ಕುಡುಗೋಲು ಕೊಡ್ಲಿ ರಾಡ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಬೆಳಗಾವಿಯ ಜಾತ್ರೆಯಲ್ಲಿ ನಡೆದ ಘಟನೆ ಇದು. ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕುಡುಗೋಲು ಕೊಡಲಿ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಗ್ರಾಮದಲ್ಲಿ ನಡೆದ ಘಟನೆ ಇದು. 50 ವರ್ಷದ ಸಂಗನಗೌಡ ಪಾಟೀಲ್ ಕೊಲೆಯಾದ ವ್ಯಕ್ತಿ. 2 ಕುಟುಂಬಗಳ ಮಧ್ಯೆ ವೈಷಮ್ಯ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕೊಲೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಕೊಲೆಗೆ ಸಂಬಂಧಿಸಿದಂತೆ 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. 50 ವರ್ಷದ ಸಂಗನಗೌಡ ಪಾಟೀಲ್ ಕೊಲೆಯಾದ ವ್ಯಕ್ತಿ. 2 ಕುಟುಂಬಗಳ ಮಧ್ಯೆ ದ್ವೇಷ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕೊಲೆಯಾಗಿದೆ. ಕೊಲೆಗೆ ಸಂಬಂಧಿಸಿದಂತೆ 8 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಕಳೆದ ಕೆಲ ವರ್ಷಗಳಿಂದ 2 ಕುಟುಂಬಗಳ ಮಧ್ಯೆ ದ್ವೇಷ ಇರುತ್ತೆ. ರಾಜಕೀಯ ವಿರೋಧಿಗಳ ಮನೆ ಮುಂದೆ ಸಂಗನಗೌಡ ಕುಣಿತಾ ಇರ್ತಾರೆ. ಅಂದ್ರೆ ಅವತ್ತು ಜಾತ್ರೆ ಇರುತ್ತೆ, ಹೀಗಾಗಿ ಇವರ ಮನೆ ಮುಂದ್ಗಡೆ ಡಾನ್ಸ್ ಮಾಡ್ತಾ ಇರ್ತಾರೆ. ಕುಣಿಬೇಡ, ಮುಂದೆ ಹೋಗು ಅಂತ ಆರೋಪಿಗಳು ಹೇಳಿರ್ತಾರೆ. ಆದ್ರೂ ಕೂಡ ಅವರು ಡಾನ್ಸ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾರೆ. ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ. ವಾಗ್ವಾದ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಇನ್ನು ಜಾತ್ರೆಯಲ್ಲಿ ವ್ಯಕ್ತಿಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಏನಾಯ್ತು ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿ ಕೊಲೆ ಆಯ್ತು ಏನು ಅಂತ? ಸಿಂಚನೆ ಏನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಗ್ರಾಮದಲ್ಲಿ ಒಂದು ಜಾತ್ರೆ ನಡೀತೆ. ಜಾತ್ರೆ ಸಂದರ್ಭದಲ್ಲಿ DJ ಹಚ್ಚಿ ಡ್ಯಾನ್ಸ್ ಮಾಡುವ ಸಂದರ್ಭದಲ್ಲಿ ಸಂಗನಗೌಡ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ. ಓಣಿಯಲ್ಲಿ ಹಾದು ಹೋಗುವಾಗ ಡ್ಯಾನ್ಸ್ ಮಾಡುವ ಮನೆ ಮುಂದ್ಗಡೆ ಇಲ್ಲಿ ಡ್ಯಾನ್ಸ್ ಮಾಡಬೇಡ, ಮುಂದ್ಗಡೆ ಹೋಗಂತ ಅಲ್ಲಿ ಇರ್ತಕ್ಕಂಥ 8 ಜನರು ಹೇಳ್ತಾರೆ. ಆದ್ರೂ ಕೂಡ ಸಂಗನಗೌಡ ಕೇಳದೆ ಡ್ಯಾನ್ಸ್ ಅನ್ನು ಮಾಡುವಂತ ಮುಂದುವರಿತಾರೆ. ಅದಕ್ಕೆ ಸಿಟ್ಟಿಗೆದ್ದು ಹಳೆ ವೈಷಮ್ಯ ಕೂಡ ಇತ್ತು, ರಾಜಕೀಯ ವೈಷಮ್ಯದಿಂದ ಒಂದು ಕೊಲೆ ಆಗಿದೆ. 2-3 ಸಾರಿ ವಾರಗಳಾದ ಸಂದರ್ಭದಲ್ಲಿ ಅಲ್ಲಿ ಠಾಣೆಯಲ್ಲಿ ರಾಜಿ ಕೂಡ ಮಾಡಿದ್ರು. ಯಾಕಂದ್ರೆ 8 ಜನ ರೊಚ್ಚಿ ಗೆದ್ದು ಆತನ ಸಂಗನಗೌಡನನ್ನು ಕೊಲೆ ಮಾಡಿದ್ದಾರೆ. ಕೊಲೆಗೆ ಹಳೆಯ ರಾಜಕೀಯ ವೈಷಮ್ಯ ಇತ್ತು ಮತ್ತು ಸೊಸೈಟಿ ಇಲೆಕ್ಷನ್ ಕೂಡ ಇತ್ತು ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ. ಹೀಗಾಗಿ ಬೈಲಹೊಂಗಲ ಠಾಣೆಯಲ್ಲಿ ಪ್ರಕರಣ ಬೈಲಹೊಂಗಲ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಿಸರ್ಗಿ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು 8 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇ ಫೋಟೋ ಏನಿದೆ ಅವರು ಕೊಲೆಯಾದ ವ್ಯಕ್ತಿ. ಈ ಕಡೆ ನೀವು ಫೋಟೋಗಳನ್ನು ನೋಡ್ತಾ ಇದ್ದೀರಾ, ಅವರು ಕೊಲೆ ಮಾಡಿರುವಂತಹ ಆರೋಪಿಗಳು. ಸದ್ಯ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅಂದರೆ ಒಂದು ಹಳೆ ದ್ವೇಷ ಇರುತ್ತೆ. ಅದೇ ವ್ಯಕ್ತಿಯ ಮನೆ ಮುಂದೆ ಇವರು DJ ಹಾಕೊಂಡು ಡಾನ್ಸ್ ಮಾಡಿ ಕುಣಿತಾ ಇರ್ತಾರೆ, ಜಾತ್ರೆ ಅಂತ. ಈ ಸಂದರ್ಭದಲ್ಲಿ ಅವ್ರು ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಕುಣಿಬೇಡ, ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ. ಇಷ್ಟೇ ನಡೆದಿರುವಂತಹ ವಿಷಯ. ಇಷ್ಟಕ್ಕೇನೆ ಜಗಳ ಆಗುತ್ತೆ, ವಾಗ್ವಾದ ನಡೆಯುತ್ತೆ. ತದನಂತರದಲ್ಲಿ ಇದು ಕೊಲೆಯಲ್ಲಿ ಅಂತ್ಯವಾಗಿದೆ.